ನಮಸ್ಕಾರ ಸ್ನೇಹಿತರೆ. ದೇಶದಲ್ಲಿ 2024ರ ಲೋಕಸಭೆಗಾಗಿ ಚುನಾವಣಾ ಡೇಟ್ಗಳು ಪ್ರಕಟ ಆದ ನಂತರ ಆಲ್ಮೋಸ್ಟ್ ಆಲ್ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿ ಮೈತ್ರಿಕೂಟ ಈ ಎರಡೂ ಕೂಟಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡಿ ಆದ ಮೇಲೆ ಹೊಸ ಸರ್ವೆ ಬಂದಿದೆ. ಇದು ಟೈಮ್ಸ್ ನವರು ಮಾಡಿರೋ ಸರ್ವೆ. ಈ ಅಂಕಿಅಂಶಗಳನ್ನು ನೋಡಿದ್ರೆ ನೀವು ನಿಜಕ್ಕೂ ಗಾಬರಿ ಆಗ್ತೀರಾ. ಕರ್ನಾಟಕದಲ್ಲಂತೂ ಈ ಬಾರಿ ಬಹಳ ಅಚ್ಚರಿಯ ಫಲಿತಾಂಶ ಬರಲಿದೆ ಅಂತ ಟೈಮ್ಸ್ ನವರು ಭವಿಷ್ಯ ನುಡಿದಿದ್ದಾರೆ. ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸಲಿದೆ, ಎನ್ಡಿಎ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಸಿಗಲಿದೆ, INDIA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಸಿಗಲಿದೆ, ಕರ್ನಾಟಕದಲ್ಲಿ ಯಾರ ಕೈ ಮೇಲಾಗಲಿದೆ, ವಿಶೇಷವಾಗಿ ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಬಿಜೆಪಿ ನೇತೃತ್ವದ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸತತವಾಗಿ 3ನೇ ಬಾರಿ ಸಹ ಭಾರಿ ಬಹುಮತದಿಂದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿದೆ. ಇದು ಟೈಮ್ಸ್ ನೌ ಮತ್ತು ETG ನಡೆಸಿರ್ತಕ್ಕಂಥ 2024ರ ಚುನಾವಣಾ ಪೂರ್ವ ಸಮೀಕ್ಷೆ. 2014 2019ಗೆ ಕಂಪೇರ್ ಮಾಡ್ಕೊಂಡ್ರೆ ಮೋದಿ ಅವರು 3ನೇ ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬರಲಿದ್ದಾರೆ. ಆದರೆ 2014 ಮತ್ತು 19 ಕಂಪೇರ್ ಮಾಡ್ಕೊಂಡ್ರೆ ಈ ಬಾರಿಯ ಗೆಲುವು ದೊಡ್ಡದಾಗಿರಲಿದೆ. ವಿಶೇಷವಾಗಿ ಸಮೀಕ್ಷೆ ಕರ್ನಾಟಕದ ಬಗ್ಗೆ ಹೇಳೋದೇನಪ್ಪಾ ಅಂದ್ರೆ ಬಿಜೆಪಿಗೆ 21ರಿಂದ 23 ಸ್ಥಾನಗಳಲ್ಲಿ ಗೆಲುವು ಸಿಗಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ 4ರಿಂದ 6 ಸ್ಥಾನ ಸಿಗಲಿದೆ. ಇನ್ನ JDS ಪಕ್ಷ 1ರಿಂದ 2 ಸ್ಥಾನಗಳಿಗೆ ಸೀಮಿತ ಆಗಬಹುದು ಅಂತ ಈ ಟೈಮ್ಸ್ ನೌ ಸರ್ವೆ ಸಮೀಕ್ಷೆಯಲ್ಲಿ ಬಹಿರಂಗಪಡಿಸಿದೆ. ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 384 ಸ್ಥಾನಗಳಲ್ಲಿ ಜಯಗಳಿಸಲಿದೆ. INDIA ಮೈತ್ರಿಕೂಟ 118 ಸ್ಥಾನಗಳಲ್ಲಿ ಜಯಗಳಿಸಲಿದೆ. ಇತರೆಯವರಿಗೆ 41 ಸ್ಥಾನ ಸಿಗಲಿದೆ. ಒಟ್ಟು 543 ಕ್ಷೇತ್ರಗಳಿಗೆ ಸಮೀಕ್ಷೆ ಮಾಡಲಾಗಿದೆ. ಸ್ನೇಹಿತರೆ, ಇನ್ನು ಪಕ್ಷವಾರು ಯಾವ್ಯಾವ ಪಾರ್ಟಿ ಎಷ್ಟೆಷ್ಟು ಸೀಟ್ಗಳನ್ನು ಇಂಡಿವಿಜುವಲ್ ಆಗಿ ಗೆಲ್ಲಲಿದೆ ಅಂದ್ರೆ ಬಿಜೆಪಿ ಒಂದೇ 329ರಿಂದ 359 ಸೀಟ್ ವರೆಗೂ ಗೆಲ್ಲಬಹುದು. ಕಾಂಗ್ರೆಸ್ 27ರಿಂದ 44, YSR ಕಾಂಗ್ರೆಸ್ 21ರಿಂದ 22 ಕ್ಷೇತ್ರ, DMK ಅವರು 24ರಿಂದ 28, TMC 17ರಿಂದ 21, BJD 10ರಿಂದ 12, ಆಮ್ ಆದ್ಮಿ ಪಾರ್ಟಿ 5ರಿಂದ 7 ಸ್ಥಾನ ಗೆಲ್ಲಬಹುದು. ಇನ್ನ ಇತರೆ ಚಿಕ್ಕ ಪುಟ್ಟ ಪಾರ್ಟಿಗಳು, ಇಂಡಿಪೆಂಡೆಂಟ್ಸ್ ಕ್ಯಾಂಡಿಡೇಟ್ಸ್ ಅವರೆಲ್ಲ ಸೇರಿ 72ರಿಂದ 79 ಸ್ಥಾನಗಳನ್ನು ಗೆಲ್ಲಬಹುದು ಅಂತೇಳಿ ಟೈಮ್ಸ್ ನವರು ಭವಿಷ್ಯ ನುಡಿದಿದ್ದಾರೆ. ಇನ್ನು ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ ಒಟ್ಟು 28 ಕ್ಷೇತ್ರಗಳ ಪೈಕಿ ಬಿಜೆಪಿ ಒಂದೇ 21ರಿಂದ 23 ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ. ಕಾಂಗ್ರೆಸ್ 4ರಿಂದ 6 ಕ್ಷೇತ್ರ, JDS 1ರಿಂದ 2 ಕ್ಷೇತ್ರಗಳನ್ನು ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳುತ್ತೆ. ಇನ್ನು ದಕ್ಷಿಣದ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಒಟ್ಟು 17 ಕ್ಷೇತ್ರಗಳು ಬರುತ್ತೆ ತೆಲಂಗಾಣದಲ್ಲಿ. ಅದರಲ್ಲಿ ಕಾಂಗ್ರೆಸ್ 8ರಿಂದ 10 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. PRS ನವರು 1ರಿಂದ 3 ಕ್ಷೇತ್ರ, ಬಿಜೆಪಿ 4ರಿಂದ 6 ಕ್ಷೇತ್ರನ ತೆಲಂಗಾಣದಲ್ಲಿ ಗೆಲ್ತಾರೆ ಅಂತ ಸಮೀಕ್ಷೆ ಹೇಳಿದೆ. AIMIM ಸಹ 0ಯಿಂದ 2 ಕ್ಷೇತ್ರಗಳನ್ನು ಗೆದ್ದುಕೊಳ್ಳಬಹುದು. ಇಲ್ಲಿ ಟೈಮ್ಸ್ ನೌ ಸಮೀಕ್ಷೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಚ್ಚರಿಯ ಫಲಿತಾಂಶ ಇದೆ. YSR ಕಾಂಗ್ರೆಸ್ನವರು ಹೆಚ್ಚಿನ ಸ್ಥಾನ ಗೆಲ್ತಾರೆ ಅಂತ ಟೈಮ್ಸ್ ನೌ ಹೇಳ್ತಾ ಇದೆ. ಆದ್ರೆ ಈ ಹಿಂದೆ ಬಂದಂತ ಹೆಚ್ಚಿನ ಸಮೀಕ್ಷೆಗಳು TDP ನೇತೃತ್ವದ NDA ಮೈತ್ರಿಕೂಟ ಗೆಲುವು ಸಾಧಿಸಲಿದೆ ಅಂತ ಹೇಳ್ತಾ ಇತ್ತು. ಆದ್ರೆ ಈ ಟೈಮ್ಸ್ ನೌ ಸಮೀಕ್ಷೆ 25ರಲ್ಲಿ 21ರಿಂದ 22 ಕ್ಷೇತ್ರಗಳನ್ನು YSR ಕಾಂಗ್ರೆಸ್ಸೇ ಗೆಲ್ಲಲಿದೆ ಅಂತ ಹೇಳ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ 0 ಸುತ್ತಲಿದೆ. ಯಾವುದೇ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸ್ತಾ ಇಲ್ಲ. TDP ಮತ್ತು ಜನಸೇನಾ ಮೈತ್ರಿಕೂಟ 3ರಿಂದ 4 ಸ್ಥಾನಗಳನ್ನಷ್ಟೇ ಪಡೆಯುತ್ತೆ ಅಂತ ಹೇಳುತ್ತೆ ಸಮೀಕ್ಷೆ. ಇನ್ನ ದಕ್ಷಿಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವ್ದಪ್ಪ ಅಂದ್ರೆ ತಮಿಳುನಾಡು. ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಖಾತೆಯನ್ನು ತೆರೆಯಲಿದೆ. ಒಟ್ಟು 39 ಸ್ಥಾನಗಳು ಬರ್ತವೆ ತಮಿಳುನಾಡಿನಲ್ಲಿ. ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿ ಪಕ್ಷ ಈ ಬಾರಿ 2ರಿಂದ 6 ಸ್ಥಾನಗಳನ್ನು ತಮಿಳುನಾಡಿನಲ್ಲಿ ಗೆದ್ದುಕೊಳ್ಳುತ್ತೆ. ಇನ್ನು DMKಗೆ 21ರಿಂದ 22 ಕ್ಷೇತ್ರಗಳಲ್ಲಿ ಗೆಲುವು ಸಿಗುತ್ತೆ. ಕಾಂಗ್ರೆಸ್ಗೆ 5ರಿಂದ 7 ಕ್ಷೇತ್ರ, AIADMKಗೆ ಕೇವಲ 1ರಿಂದ 3 ಕ್ಷೇತ್ರಗಳು ಮಾತ್ರ ಸಿಗುತ್ತೆ. ಇತರರು 4ರಿಂದ 5 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಪ್ರಿಡಿಕ್ಟ್ ಮಾಡಿದೆ. ಇನ್ನ ಈ ಸಮೀಕ್ಷೆನಲ್ಲಿ ಬಂದಿರೋ ಮತ್ತೊಂದು ಅಚ್ಚರಿ ಏನಪ್ಪಾ ಅಂದ್ರೆ ಕೇರಳದಲ್ಲೂ ಸಹ ಈ ಬಾರಿ ಬಿಜೆಪಿ ಖಾತೆ ತೆರೆಯುತ್ತೆ. ಒಟ್ಟು 20 ಕ್ಷೇತ್ರಗಳಿದಾವೆ ಕೇರಳದಲ್ಲಿ. ಬಿಜೆಪಿ ಗರಿಷ್ಠ ಅಥವಾ ಕನಿಷ್ಠ ಅಂದ್ರೂ 1 ಕ್ಷೇತ್ರ ಇಲ್ಲಿ ಗೆದ್ದೇ ಗೆಲ್ಲುತ್ತೆ. ಕಾಂಗ್ರೆಸ್ 8ರಿಂದ 10 ಕ್ಷೇತ್ರ, CPM 6ರಿಂದ 8, ಮುಸ್ಲಿಂ ಲೀಗ್ 1ರಿಂದ 2,
ಇತರೆಯವರು ಸಹ 1-2 ಕ್ಷೇತ್ರನ ಗೆದ್ದುಕೊಳ್ಳಬಹುದು ಅಂತ ಸಮೀಕ್ಷೆ ಪ್ರಿಡಿಕ್ಟ್ ಮಾಡಿದೆ. ಸ್ನೇಹಿತರೆ, ಇದಿಷ್ಟು ಟೈಮ್ಸ್ ನವರು ಲೇಟೆಸ್ಟ್ ಆಗಿ ಮಾಡಿರ್ತಕ್ಕಂಥ ಸಮೀಕ್ಷೆ ರಿಪೋರ್ಟ್. ಕರ್ನಾಟಕದಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ ಜೆಡಿಎಸ್ ಎಷ್ಟು ಸೀಟ್ಗಳನ್ನು ಗೆಲ್ಲಬಹುದು, ದೇಶದಾದ್ಯಂತ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟ ಎಷ್ಟು ಸೀಟ್ಗಳನ್ನು ಗೆಲ್ಲಬಹುದು ಅಂತ ನಾನ್ ನಿಮ್ಗೆ ವಿವರವಾಗಿ ಹೇಳಿದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಬಹುದು, ವಿಶೇಷವಾಗಿ ಕರ್ನಾಟಕದಲ್ಲಿ ಯಾವ ಪಕ್ಷ ಗೆಲ್ಲಬಹುದು, ಎಲ್ಲವನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.